ನಾವು ಗ್ರೀನ್ ಪ್ರತಿಷ್ಠಾನ ವತಿಯಿಂದ ರೈತರಿಗೆ ಈ ಕೃಷಿ ಅನ್ನ ಮಾಡ್ಕೊಳ್ಳೋದಕ್ಕೆ ಜಮೀನುಗಳ ಹತ್ರ ಅವ್ರಿಗೆ ಸಸಿಗಳನ್ನ ವಿತರಣೆ ಮಾಡಿದ್ವಿ. ಈಗ ಆ ವಿತರಣೆ ಮಾಡಿದಂತ ಸಸಿಗಳು ಇವರು ಮಾರೇಗೌಡ ಅಂತ ಇವರು ರೈತರು ಎತ್ಕೊಂಡ್ ಬರ್ತಾ ಇದ್ದಾರೆ ತಮ್ಮ ಜಮೀನು ಸುತ್ತಲೂ ನಾಟಿ ಮಾಡ್ಕೊಳ್ಳೋದಕ್ಕೆ. ಅದು ಇಲ್ಲಿ ರೈತರು ಬರ್ತಾ ಇದ್ದಾರೆ. ನಮಸ್ಕಾರ, ಬನ್ನಿ ಯಜಮಾನ್ರೆ. ನಮಸ್ಕಾರ ಸರ್. ಬನ್ನಿ. ಈಗ ಗಿಡಗಳನ್ನ ನಾಟಿ ಮಾಡಕ್ಕೆ ಗಿಡ ಎತ್ಕೊಂಡ್ ಬಂದಿದ್ದೀರಲ್ಲ? ಎತ್ಕೊಂಡ್ ಬಂದಿದ್ದೀವಿ ಸರ್. ಸರಿ ಯಜಮಾನ್ರೆ, ಇವಾಗ ನೀವು ಅದನ್ನ ಗಿಡ ನಾಟಿ ಮಾಡ್ತೀರಾ? ಮಾಡ್ತೀವಿ ಸರ್. ಇಲ್ಲಿ ಏನಾಗಿದೆ ಅಂದ್ರೆ ಹೇಳಿ. ನೋಡಿ, ಇವಾಗ ನೀವು ಗುಂಡಿ ಅಗದಿದ್ದೀರಲ್ಲ, ಈ ಗುಂಡಿ ಇವಾಗ ಗಿಡ ನಾಟಿ ಮಾಡೋದಕ್ಕೆ ಅಗದಿದ್ದೀರಿ ಅಲ್ವಾ? ಇಲ್ಲಿ ಏನ್ ಮಣ್ಣು, ಇಲ್ಲಿ ಏನ್ ಮಣ್ಣಿದೆ? ಇದು ತಳಭಾಗದ ಮಣ್ಣು, ಅದು ಮೇಲ್ಭಾಗದ ಮಣ್ಣು. ಅದು ಎಲ್ಲಾ ಅಂಶಗಳು ಕೂಡ್ತಕ್ಕಂತ ಮೇಲ್ಭಾಗದ ಮಣ್ಣು, ಅದು ಗೊಬ್ಬರಾಂಶ ಎಲ್ಲ ಕೂಡ್ತಕ್ಕಂಥದ್ದು. ಈ ಕೆಳಗಡೆ ಇರೋದು ತಳಭಾಗದಲ್ಲಿ ಗೊಬ್ಬರದ ಅಂಶ ಕಡಿಮೆ ಇರುತ್ತೆ, ಅದರಿಂದ ಕೆಳಗಡೆ ಬದುಕು ಹಾಕೊಂಡಿದೀವಿ. ಅದನ್ನ ಆ ಮಣ್ಣನ್ನ ಗಿಡದ ಬೇರನ್ನ ಕಾಂಡದ ಭಾಗಕ್ಕೆ ಕೊಡ್ತೀವಿ. ಅಂದ್ರೆ ಇವಾಗ ನಾಟಿ ಮಾಡುವಾಗ ಈ ಮಣ್ಣನ್ನು ಉಪಯೋಗಿಸ್ತೀವಿ. ಸರಿ ಯಜಮಾನ್ರೆ, ಇವಾಗ ಒಂದು ಗಿಡನ ನಾಟಿ ಮಾಡಿ. ಇದು ಏನ್ ಗಿಡ ಅಂತೀರಿ ನೀವು? ಇದು ಕಾಡ್ತಂಗಡಿ ಗಿಡ ಅಂತ ಹೇಳಿ. ತಂಗಡಿ ಗಿಡ ಅಂದ್ರೆ ಇದು ಏನೇನು ಉಪಯೋಗ ಆಗುತ್ತೆ? ಇದು ಸರ್, ಇದು ದೊಡ್ಡದಾದ್ಮೇಲೆ ಸೌದೆಗೂ ಆಗುತ್ತೆ. ನಾವು ಸೌದೆಗೆ ಆಗೋದು ಮೊದಲೇ ಗಿಡ ಇದು ಹೂವು ಬರೋದು ಮೊದಲು ಸೊಪ್ಪನೆಲ್ಲ ಕಡ್ದು ಒಂದ್ ಕಡೆ ಜಮೀನಲ್ಲಿ ನಾವು ಹಾಕೊಂಡು ಅದು ಚೆನ್ನಾಗಿ ಬಾಡಿದ ನಂತರ ಅದನ್ನೇನ್ ಮಾಡ್ತೀವಿ ಅಂದ್ರೆ ಎಲ್ಲ ಕೆಳಗಡೆ ಎಲ್ಲ ಉದುರುತ್ತಲ್ವಾ, ಆ ಉದುರನ್ನೆಲ್ಲ ಒಂದ್ ಕಡೆ ಗುಡ್ಡೆ ಹಾಕಿ ಮಾಡಿದಾಗ ಅದು ಕೊಳತು ನಮ್ಗೆ ಗೊಬ್ಬರ ಆಗುತ್ತೆ. ಕಾಂಪೋಸ್ಟ್ ಗುಂಡಿ ಮಾಡ್ಕೊಂಡು ಒಣಗಿದ ಮೇಲೆ ಉರುವಲ್ಗಿ ಕಡ್ಡಿ ಇರೋದೆಲ್ಲ ಉರುವಲ್ಗಾಗುತ್ತೆ. ಅಂದ್ರೆ ನೀವು ಪ್ರತಿ ವರ್ಷ ಎಷ್ಟು ಒಂದು 3-4 ಸಲ ಹೊಡಿಬೇಕಾಗ್ತದೆ? 3-4 ಸಲ ಹೂವು ಬರೋದಕ್ಕೆ ಮೊದ್ಲೇನೆ ಹೊಡಿಬೇಕಲ್ಲ. ಸರಿ, ನಾಟಿ ಮಾಡಿ. ನೀವು ಪಾಕೆಟ್ ತೆಗೆದ್ಬಿಟ್ಟು ತೆಗೆದು ಹಾಕ್ಬೇಕು. ಪಾಕೆಟ್ ತೆಗಿಲ್ಲ ಅಂದ್ರೆ ಬೇರೆ ಹೊರಗಡೆ ಬರೋದಿಲ್ಲ. ಅದರಿಂದ ಬೇರನ್ನ ಬರೋ ಹಾಗೆ ಕುಂಡ್ರಿಸಿ ಹಾಕ್ಬೇಕು. ಆಮೇಲೆ ಮೇಲ್ಮಣ್ಣು ಮಾತ್ರ ಅದಕ್ಕೆ ಮುಚ್ಚಬೇಕು. ಈಗ ಹೌದು, ಮೇಲ್ಮಣ್ಣು ಮಾತ್ರ ಮುಚ್ಚಬೇಕು. ಯಾಕಂದ್ರೆ ಮೇಲ್ಗಡೆ ರಸಾಂಶಗಳೆಲ್ಲ ಮೇಲೆ ಪೋಷಕಾಂಶ ಜಾಸ್ತಿ ಇರ್ತದೆ. ಮೇಲ್ಮಣ್ಣದಲ್ಲೇ ಪೋಷಕಾಂಶ ಹೆಚ್ಚಿಗೆ ಇರೋದು. ಅದರಿಂದ ನಾವು ಮೇಲ್ಗಡೆ ಮಣ್ಣನ್ನ ಹಾಕ್ಬೇಕು. ಸೊ ಇವಾಗ ನೀವು ಈ ತರ ನಿಮ್ಗೆ ಇವಾಗ ಸೀಮೆ ತಂಗಡಿ ಒಂದು ಗಿಡ, ಆಮೇಲೆ ಒಂದು ಗೊಬ್ಬರ ಗಿಡ ನಿಮ್ಗೆ ಕೊಟ್ಟಿದಾರಲ್ಲ. ಸೊ ನೀವು ಒಂದು ಸೀಮೆ ತಂಗಡಿ, ಒಂದು ಗೊಬ್ಬರ ಗಿಡ, ಒಂದು ಸೀಮೆ ತಂಗಡಿ, ಒಂದು ಗೊಬ್ಬರ ಗಿಡ, ಆತರ ಆಲ್ಟರ್ನೇಟ್ ಆಗಿ ಹಾಕ್ಬೇಕು ಅನ್ಕೊಂಡು ಪ್ಲಾನ್ ಮಾಡ್ಕೊಂಡು. ಹೌದು ಸರ್, ಆತರ ಆಲ್ಟರ್ನೇಟ್ ಆಗಿ ಹಾಕ್ಬೇಕಂತಾನೆ ಆಯ್ಕೆ ಮಾಡ್ಕೊಂಡಿದೀವಿ. ಅದ್ರ ಮಧ್ಯದಲ್ಲಿ ಮಾತ್ರ ಬರೀ ತಂಗಡಿ ಗಿಡ ಹಾಕಿ ಸುತ್ತಲೂ ಕೂಡ ಒಂದು ಸೀಮೆ ತಂಗಡಿ, ಒಂದು ಗೊಬ್ಬರದ ಗಿಡ ಹಾಕ್ಬೇಕಂತ ಮಾಡಿದೀವಿ. ಹೌದಾ? ಹೌದು. ಇವಾಗ ಈ ಗಿಡ ಏನ್ ಗಿಡ ಅಂತೀರಿ? ಇದು ಮುಲಾಸಿನ ಗಿಡ ಅಂತೀವಿ, ಕೆಲವರು ಸೀತಾಫಲ ಗಿಡ ಅಂತ ಹೇಳ್ತಾರೆ. ಇದು ನೀವು ಹಾಕಿ ಎಷ್ಟು ವರ್ಷ ಆಯ್ತು? ಇದು ಹಾಕಿ ಒಂದು 2-3 ವರ್ಷ ಆಯ್ತು. ನೋಡಿ, ಇವಾಗ ಹಣ್ಣು ಬಿಟ್ಟಿದೆ. ಅದು ಸೀತಾಫಲ ಬಂದಿದೆ ನೋಡಿ, ಹಣ್ಣು ಬಂದಿದೆ ನೋಡಿ. ಈಗ ಹಣ್ಣು ಬಂದಿದೆ ನೋಡಿ. ಒಂದು ಗಿಡ ಇರೋದಕ್ಕೆ ಸುಮಾರು ಒಂದು 20-30 ಹಣ್ಣು ಇದರಲ್ಲಿ ಬಿಟ್ಟಿದೆ. ಹೌದು. ಸೊ ನಿಮ್ಗೆ ಅದು ಮೊದಲೆಲ್ಲ ತೆಗೆದಿದ್ದೀವಿ ಸರ್, ಜಾಸ್ತಿನೇ ಇತ್ತು ಮೊದಲೆಲ್ಲ ತೆಗೆದಿದ್ದೀವಿ. ಹೌದು. ಸೊ ನಿಮ್ಗೆ ನಿಮ್ಮ ಆರೋಗ್ಯಕ್ಕೆ ಎಷ್ಟು ಒಳ್ಳೇದಲ್ವಾ ಇದು? ಆತರ ನೀವು ನಿಮ್ಮ ಬದುಗಳ ಮೇಲೆ ಈ ಗಿಡಗಳು ಹಾಕೊಂಡ್ರೆ ಹಣ್ಣು ಬಿಡೋದಾಗ್ಬೋದು, ನಿಮ್ಗೆ ಗೊಬ್ಬರ ಕೊಡೋಂತ ಹಣ್ಣು ಇದು ಗಿಡ ಆಗ್ಬೋದು. ಆಮೇಲೆ ನಿಮ್ಗೆ ಅಷ್ಟೇ ಅಲ್ಲ, ಈ ಗಿಡಗಳು ನೀವು ಹಾಕೊಳ್ಳೋದ್ರಿಂದ ಏನಾಗುತ್ತೆ ಅಂದ್ರೆ ನಿಮ್ಗೆ ಸುತ್ತಲೂ ಈ ಗಿಡ ಇದ್ರೆ ಗಾಳಿ ಒಳಗಡೆ ಚೆನ್ನಾಗಿ ಇದಾಗೋದಿಲ್ಲ, ಗಾಳಿ ಆಮೇಲೆ ನಿಮ್ಗೆ ಭೂಮಿಯಲ್ಲಿರೋ ಒಂದು ರಸಾಂಶವನ್ನೆಲ್ಲ ಇದು ನೀರಿನ ಅಂಶ ಇರ್ತದಲ್ಲ, ಅದು ಆವಿಯಾಗಿ ಹೋಗೋದಿಲ್ಲ. ಸೊ ಅದನ್ನ ತಡೆಗಟ್ಟುತ್ತೆ. ಆಮೇಲೆ ಮಳೆ ಲೇಟ್ ಆದ್ರೂ ಪರವಾಗಿಲ್ಲ, ನಿಮ್ಗೆ ಬೆಳೆ ಬರೋದಕ್ಕೆ ಅನುಕೂಲ ಮಾಡ್ಕೊಡ್ತದೆ. ಸೊ ಈ ತರ ನೀವು ಗಿಡಗಳನ್ನ ನಾವು ಲೈವ್ ಫೆನ್ಸಿಂಗ್ ಅಂತೀವಿ. ಅಂದ್ರೆ ನೀವು ಏನೋ ಇದು ಕೃಷಿ ಅರಣ್ಯ ಆದ್ರೂ ಕೂಡ ಬೇಸಿಗೆಗಳಲ್ಲಿ ನಮ್ಮ ಹೊಲಗಳಿಗೆಲ್ಲ ದನ ಅವೆಲ್ಲ ಬರ್ತಾ ಇರ್ತವೆ. ಇದು ಒಂದ್ ರೀತಿ ಬೇಲಿನೂ ಆದಂಗ ಇರುತ್ತೆ. ಮತ್ತೆ ನಾವು ಬೇಸಿಗೆಯಲ್ಲಿ ಇಲ್ಲಿ ದನ ಬಂದಾಗ ಇದು ಬೈಲಲ್ವಾ, ಈ ಬೈಲದ ದಶೆಯಿಂದ ಏನಾಗುತ್ತೆ, ನಾವು ಬಂದು ಇಲ್ಲಿ ಕುತ್ಕೊಂಡು ನಾವು ಏನೋ ಕೆಲಸ ಮಾಡಕ್ ಬಂದ್ವಿ, ಸ್ವಲ್ಪ ಬಿಸಿಲಾಯ್ತು, ನಾವು ಸುಧಾರಿಸ್ಕೋಬೇಕು ಅಂತ ಬಂದಾಗ ಆ ಮರದ ಕೆಳಗಡೆ ಕುತ್ಕೊಂಡು ಇದ್ ಮಾಡಬಹುದು. ಅಷ್ಟೇ ಕೂಡ ಆಗುತ್ತೆ. ಮಳೆ ಬಂದಾಗ ಒಂದ್ ಮಳೆ ಕೆಳಗಡೆ ನಿಂತ್ಕೋಬಹುದು. ಅಷ್ಟೇ ಅಲ್ಲ, ಈ ಬದು ಇವಾಗ ಖಾಲಿ ಇರ್ತದಲ್ಲ, ಅದ್ರ ಮೇಲೆ ನೀವು ಈ ತರ ಗಿಡಗಳು ಆಮೇಲೆ ಹುಲ್ಲು ಈ ತರ ಹಾಕೊಂಡ್ರೆ ಬದುಗೂ ಸ್ವಲ್ಪ ಇದು ಬರ್ತದೆ. ಏನು ಮಳೆಯಲ್ಲಿ ಕೊಚ್ಚಿ ಹೋಗದೆ ಇದ್ದಾಗ ಗಟ್ಟಿನೂ ಬರ್ತದೆ ಮತ್ತೆ ಇದಾಗುತ್ತೆ. ಹೌದಲ್ವಾ? ಸೊ ಆತರ ನೀವು ಇದೆಲ್ಲ ಎಲ್ಲಿ ನಿಮ್ಗೆ ತಿಳಿಯಲು ಕೊಟ್ರು? ನಮ್ಗೆ ಮರಳೋಡಿ ಹತ್ರ ಗ್ರೀನ್ ಪ್ರತಿಷ್ಠಾಪನೆ ಅಂತ ಹೇಳ್ಬಿಟ್ಟು ಆಫೀಸ್ ಇದೆ. ಆ ಆಫೀಸ್ ನಲ್ಲಿ ನಮ್ಗೆ ಕರೆದು ಈ ತರಲಾಗಿ ನಮ್ಗೆ ಟ್ರೈನಿಂಗ್ ಕೊಟ್ರು. ಆ ಟ್ರೈನಿಂಗ್ ಕೊಟ್ಮೇಲೆ ನಾವು ಈ ತರ ಇದ್ ಮಾಡಿ ನಮ್ಮ ಊರಿನಲ್ಲಿ ಯಾರು ಮಾಡ್ತಾ ಇಲ್ಲ, ಆದ್ರೂ ಕೂಡ ನಾವು ಮಾಡ್ತಾ ಇದೀವಿ. ಒಂದ್ 3-4 ಜನ ಮಾಡ್ತಾ ಇದೀವಿ. ಸೊ ನೀವು ಇವಾಗ ಇದನ್ನ ಅವ್ರಿಗೆ ಬೇರೆ ರೈತರಿಗೆ ತೋರಿಸ್ಕೊಟ್ರೆ ಅವರು ಮುಂದಿನ ವರ್ಷದಿಂದ ಅವರು ಮಾಡಬಹುದು. ಹೌದು, ಯಾಕಂದ್ರೆ ರೈತರು ಇವಾಗ ಏನ್ ಗೊತ್ತಾ,
ಈ ತರ ನಾವು ಗಿಡ ಹಾಕಿದ್ರೆ ನಮ್ಗೆ ನೆರಳು ಬಂದ್ಬಿಡ್ತದೆ. ಹೊಲಕ್ಕೆಲ್ಲ ಇರ್ಲಾಗತ್ತೆ, ಬೆಳೆ ಮಳೆ ಇಲ್ದೇ ಇರೋ ಟೈಮಲ್ಲಿ ಸುಟ್ಟೋಗ್ಬಿಡ್ತದೆ ಅಂತ ಹೇಳ್ಬಿಟ್ಟೆಲ್ಲ ಮಾಡ್ತಾರೆ. ಆದ್ರೆ ನಮ್ಗೇನ್ ಹೇಳಿದ್ರು ಅಂದ್ರೆ ಗ್ರೀನ್ ತತ್ವ ಪ್ರತಿಷ್ಠಾಪನೆಯವರು ಈ ತರ ನೀವು ಗಿಡನ ದೊಡ್ಡದಾಗಿ ಬೆಳೆ ಹಾಕಿರೋ ಟೈಮಲ್ಲಿ ಗಿಡ ದೊಡ್ಡದಾಗಿ ಬೆಳೆ ಹಾಕ್ಬಿಡ್ಬಾರ್ದು, ಅಲ್ಲೆಲ್ಲ ಕಟ್ ಮಾಡಿ ಸೊಪ್ಪೆಲ್ಲ ತೆಗೆದು ಬಿಡ್ಬೇಕು. ಆ ಸೊಪ್ಪೆಲ್ಲ ತೆಗೆದಾಗ ಯಾವುದೇ ಹೊಲಕ್ಕೆ ಹಬೆ ಬರೋದಾಗ್ಲಿ ಏನಾಗ್ಲಿ ಆಗುದಿಲ್ಲ ಅಂತ ಹೇಳಿದ್ರು. ಸರ್ ನೀವು ಕಟ್ ಮಾಡ್ತಾ ಇದ್ರೆ ಬೇರು ಸಹ ಅದಕ್ಕೆ ಬೆಳೆಯಲ್ಲ. ಹೌದು, ಬೇರೆ ಬೆಳೆಯಲ್ಲ. ಮೇಲಿಂದ ಅದು ಪೋಷಕಾಂಶ ಎಳೆಯೋದಕ್ಕೆ ಎಲೆಯಿಂದ ಎಳೆಯುತ್ತೆ, ಆದ್ರೆ ಎಲೆ ಎಲ್ಲ ತೆಗೆದ್ಮೇಲೆ ಅಷ್ಟು ದೊಡ್ಡದಾಗಿ ಬೆಳೆಯೋದಕ್ಕೆ ಸಾಧ್ಯ ಇಲ್ಲಲ್ವಾ. ಸೊ ಈ ತರ ಸುಮಾರು ಅನುಕೂಲಗಳು ಇದರಿಂದ. ನಿಮ್ಮ ಯಾಕಂದ್ರೆ ನೀವು ಈ ಎಲ್ಲರೂ ಕಡ್ಡಾಯವಾಗಿ ಈ ಸಾವಯವ ಬೇಸಾಯ ಪದ್ಧತಿನ ಅಳವಡಿಸಬೇಕಾದ್ರೆ ನೀವು ಬರೀ ನಮ್ಮ ದನಗಳಿಂದ ಸಿಗುವಂತ ಗೊಬ್ಬರನೇ ನಾವು ಸಾಲಲ್ಲ. ಸೊ ಈ ತರ ಬೇರೆ ಮೂಲಗಳ ಒಂದು ಗೊಬ್ಬರನ ನಾವು ಅದನ್ನ ಗಿಡಗಳು ಬೆಳೆಸ್ಕೊಂಡು ಅದರಿಂದ ನಾವು ಮಾಡಬಹುದು, ಎರೆಹುಳ ಗೊಬ್ಬರ ಮಾಡಬಹುದು. ಮತ್ತೆ ಇದರಿಂದ ಏನಾಗುತ್ತೆ ಅಂದ್ರೆ ಒಂದು ಅನುಕೂಲ ಏನಂದ್ರೆ ಇವಾಗ ನಾವು ರಾಸಾಯನಿಕ ತಂದು ಬಳಸೋದ್ರಿಂದ ಏನಾಗುತ್ತೆ ಅಂದ್ರೆ ಎಲ್ಲ ರಾಸಾಯನಿಕ ತಿಂದು ಇವಾಗೆಲ್ಲ ಮನುಷ್ಯರೆಲ್ಲ ಬೆಂಡಾಗ್ಬಿಟ್ಟವ್ರು. ಇವಾಗೇನೋ ನಾವು ಸಾವಯವ ಮಾಡೋದ್ರಿಂದ ನಮ್ಗೆ ಆರೋಗ್ಯನೂ ಚೆನ್ನಾಗಿರುತ್ತೆ. ಆ ರಾಸಾಯನಿಕ ತಪ್ಪಿಸಿ ಮಾಡ್ಬೇಕಂತ ಹೇಳ್ಬಿಟ್ಟು ಇದನ್ನ ಮಾಡ್ತಾ ಇದೀವಿ ಅಲ್ವಾ. ಸೊ ಯಜಮಾನ ನೀವು ಇವಾಗೆಲ್ಲ ನೀವು ಒಳ್ಳೆ ತಿಳುವಳಿಕೆ ಕೊಟ್ರಿ. ನಾವು ಇದು ಮುಂದಿನ ಬೇರೆ ರೈತರಿಗೆ ಇದು ತುಂಬಾ ಅನುಕೂಲ ಆಗ್ತದೆ. ನಿಮ್ಗೆ ಧನ್ಯವಾದಗಳು.